ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಕಳೆದ ಬಾರಿ ನಾವು ನಮ್ಮ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ವಿಚಾರವಾಗಿ ಭಾಳ ಅತ್ಯಂತ ಹಿಂದುಳಿದ ಒಂದು ಜಿಲ್ಲೆಯಾಗಿದ್ದು ನಮ್ಮ ರಾಯಚೂರು ಜಿಲ್ಲೆ. ಆ ಜಿಲ್ಲೆಯಲ್ಲಿ ನಮ್ಮ ಮಾನ್ವಿ ತಾಲೂಕು ಕೂಡ ಅತ್ಯಂತ ಹಿಂದುಳಿದ ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲಿ ಅತ್ಯಂತ ಹಿಂದುಳಿದ ಒಂದು ಕ್ಷೇತ್ರ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ವಿಚಾರವಾಗಿ ನಾವು ನಮ್ಮ ಸಮಾಜದ ಕಡೆಯಿಂದ ನಮ್ಮ ಸಮಾಜದ ಸುಮಾರು 100 ವಿದ್ಯಾರ್ಥಿಗಳಿಗೆ 2 ತಿಂಗಳ ಕಾಲ ನಾವು ಉಚಿತ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿದ್ವಿ. ಈ ಒಂದು ಬೇಸಿಗೆ ಶಿಬಿರದಲ್ಲಿ ಸುಮಾರು ಒಂದು 80-85 ಜನ ವಿದ್ಯಾರ್ಥಿಗಳು ಈ ಒಂದು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಏನು ಒಂದು ಇದಂದರೆ, ನಾವು ವೀರಶೈವ ಲಿಂಗಾಯತರು ಬಸವಣ್ಣ ರೇಣುಕಾಚಾರ್ಯರ ತತ್ವಗಳಲ್ಲಿ ಸಿದ್ಧಾಂತಗಳಿಗೆ ಬದ್ಧಾಗಿರುವಂಥವ್ರು. ಆ ಒಂದು ವಿಚಾರದಲ್ಲಿ ಬಸವಣ್ಣವರೊಂದು ಮಾತನ್ನು ಹೇಳ್ತಾರೆ, ಇವನಾರವ ನೆಂದಿರಿಸೋದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ. ಆ ಒಂದು ನಿಟ್ಟಿನಲ್ಲಿ ನಾವು ಕೇವಲ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಲ್ಲದೆ ಇನ್ನೂ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಈ ಒಂದು ನಮ್ಮ ಉಚಿತ ಬೇಸಿಗೆ ಶಿಬಿರದ ಇದು ಸಿಗಲಿ ಅಂಥೇಳಿ ಒಂದು ಅನುಕೂಲ ಆಗಲಿ, ವಿದ್ಯಾಭ್ಯಾಸ ನಮ್ಮ ಮಾನ್ವಿ ತಾಲೂಕು ಒಂದು ಉನ್ನತ ಶ್ರೇಣಿಗೆ ಹೋಗುವ ನಿಟ್ಟಿನಲ್ಲಿ ನಮ್ಮದು ಒಂದು ಕೈ ಜೋಡಿಸೋಣ ಅಂತ ಒಂದು ಇದರಲ್ಲಿ ನಾವು ಈ ಬಾರಿ ಪ್ರಸಕ್ತ ಸಾಲಿನ 9ನೇ ತರಗತಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು 100 ಜನ ಕನ್ನಡ ಮಾಧ್ಯಮದಿಂದ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು 100 ಜನ ಇಂಗ್ಲೀಷ್ ಮಾಧ್ಯಮದಲ್ಲಿ ತರಗತಿ ತೇರ್ಗಡೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬೇಸಿಗೆಯ ಉಚಿತ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ನಮಗೆ ಈಗಾಗಲೇ ನಮ್ಮ ಸಮಾಜದ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ನಮ್ಮ ಸಿದ್ಲಿಂಗಪ್ಪ ಅವರು ಮತ್ತು APCMSನ ಅಧ್ಯಕ್ಷರಿರ್ತಕ್ಕಂಥ ತಿಮ್ಮರೆಡ್ಡಿ ಅವರು ಮತ್ತು ನಮ್ಮ ಸಮಾಜದ ತಾಲೂಕಾ ವೀರಶೈವ ಸಮಾಜದ ಹರಿಹರ ಪಾಟೀಲ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಗದೀಶ್ ಓತ್ತೂರವರು ಮತ್ತು ನಮ್ಮ ತಾಲೂಕಾ ವೀರಶೈವ ಸಮಿತಿಯ ಕಾರ್ಯಾಧ್ಯಕ್ಷರಿರ್ತಕ್ಕಂಥ ಸಿರಸ್ವಾಮಿಯವರು ಮತ್ತು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳಿಗೂ ಈ ಬಾರಿ ಕೂಡ ನಾವು ಇದನ್ನು ಮಾಡೋಣ ಅಂಥೇಳಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಮಾಧ್ಯಮದ ಮುಖಾಂತರ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದು ಬರ್ತಕ್ಕಂಥ ಏಪ್ರಿಲ್ ತಿಂಗಳ 5ನೇ ತಾರೀಕಿನಲ್ಲಿ ಪ್ರಾರಂಭ ಆಗುತ್ತದೆ. ಇದು ನಮ್ಮ ಸಮೀಪದಲ್ಲಿರ್ತಕ್ಕಂಥ ಇನ್ನೂ ಯಾವುದೇ ಸ್ಥಳ ಇನ್ನೂ ನಿಗದಿಪಡಿಸಿಲ್ಲ. ಈ ಸ್ಥಳ ನಿಗದಿಯಾದ ನಂತರ ಮತ್ತೊಮ್ಮೆ ಎಲ್ಲರಿಗೆ ಮಾಹಿತಿಯನ್ನು ನೀಡ್ತೀವಿ. ನಾಳೆ ಈ 5ನೇ ತಾರೀಕಿನಿಂದನೇ ನಾವು ಅರ್ಜಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ಅರ್ಜಿಗಳು ಮೊದಲು ಬಂದವರಿಗೆ ಮೊದಲಾದ್ಯತೆ, ಯಾಕಂದರೆ ಸ್ಥಳಾವಕಾಶದ ಭಾಳ ಕಡಿಮೆ ಇರೋದ್ರಿಂದ 2 ತಿಂಗಳ ಬೇಸಿಗೆ ಶಿಬಿರ ಇರೋದ್ರಿಂದ ವಿದ್ಯಾರ್ಥಿಗಳು ಪ್ರಥಮವಾಗಿ ಯಾರು ಬಂದಿರ್ತಾರೆ ಅವರಿಗೆ ಮಾತ್ರ ಅವಕಾಶ ಇರ್ತದೆ. ಅದಕ್ಕೆ ಈ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲರೂ ಆದಷ್ಟು ಬೇಗನೆ ನೀವು 5ನೇ ತಾರೀಕಿಂದಲೇ ನಮ್ಮ ಅರ್ಜಿಗಳು ಪ್ರಾರಂಭ ಆಗ್ತವೆ. ಅರ್ಜಿ ತೊಗೊಂಡು ನೀವು ಅರ್ಜಿ ಸಲ್ಲಿಸ್ಬೋದು. ತದನಂತರ ಇದಕ್ಕೆ ನಾವು 10 ಜನ ಶಿಕ್ಷಕರನ್ನ ಆಯ್ಕೆ ಮಾಡಿದ್ವಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಮತ್ತು ನಮ್ಮ ಮಠಮಾನ್ಯಗಳ ಗುರುಗಳ ಕಡೆಯಿಂದ ಈ ಒಂದು ವಿದ್ಯಾರ್ಥಿಗಳಿಗೆ ಮಾದರಿಯ ಒಂದು ಶಿಕ್ಷಣದ ಅವಶ್ಯಕತೆ ಇದೆ. ಅದು ಕೂಡ ನಮ್ಮ ಇದರಲ್ಲಿ ವ್ಯವಸ್ಥೆ ಮಾಡ್ತೀವಿ. ಇದು ಬೆಳಗ್ಗೆ 9ವರೆಗೆ ಪ್ರಾರಂಭ ಆಗಿ ಸಾಯಂಕಾಲ 4ವರೆಗೆ ಮುಕ್ತಾಯವಾಗ್ತದೆ. ಈ ಒಂದು ಕಾರ್ಯಕ್ರಮದ ಒಂದು ಲಾಭವನ್ನು ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಪಡಿಬೇಕಂತ ನಾನು ಈ ಮೂಲಕ ಕೋರಿಕೊಳ್ತೇನೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈ ಒಂದು ಬೇಸಿಗೆಯ ತರಬೇತಿ ಶಿಬಿರವನ್ನು ಮಕ್ಕಳಿಗೆ ನಡೆಸಿಕೊಡ್ಬೇಕನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಕಳೆದ ವರ್ಷ ಸುಮಾರು 100 ವಿದ್ಯಾರ್ಥಿಗಳಿಗೆ ನಾವು ತರಗತಿಗಳನ್ನು ನಡೆಸ್ತೀವಿ. ಆಗ ಭಾಳಷ್ಟು ಒತ್ತಡಗಳು ನಮಗೆ ಬೇರೆ ಬೇರೆ ಸಮಾಜದ ಇವರಿಂದನೂ ಕೂಡ ನಮ್ಮ ಮಕ್ಕಳನ್ನು ಸೇರಿಸಬೇಕಾಗಿತ್ತು ಅನ್ನುವಂಥ ವಿಚಾರ ಮಾಡಿದಾಗ ನಮ್ಮ ಸಮಾಜದ ಎಲ್ಲ ಗಣ್ಯರು ಸೇರಿ ಏನಂದರೂ ಮುಂದಿನ ಸಾರಿ ನಾವು ಖಂಡಿತವಾಗಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಶಿಬಿರವನ್ನು ನಡೆಸುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಈ ವರ್ಷ
ಎಲ್ಲ ಸಮುದಾಯದವರಿಗೆ ಸುಮಾರು 200 ವಿದ್ಯಾರ್ಥಿಗಳ ಅಕಾಮಡೇಷನನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ 100 ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಮು ಮತ್ತು 100 ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಮ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕನ್ನುವಂಥ ಉದ್ದೇಶ ಇದೆ. ತಮಗೆಲ್ಲ ಗೊತ್ತಿರುವಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಪ್ರತಿ ಸಾರಿ SSLC ಫಲಿತಾಂಶ ಇರ್ಬೋದು ಅಥವಾ PUC ಫಲಿತಾಂಶ ಇರ್ಬೋದು, ನಾವು ಮೇಲಿಂದ ಎಂದೂ ಕೂಡ ನಾವು ನೋಡಿಲ್ಲ ರ್ಯಾಂಕ್ಗಳನ್ನು ಜಿಲ್ಲೆಗಳ ಮಟ್ಟದಲ್ಲಿ. ನಾವು ಕೆಳಗಿಂದನೇ ಹುಡುಕಬೇಕು. 1 ಅಥವಾ 2 ಸ್ಥಾನಗಳಲ್ಲಿ ಮಾತ್ರ ಮೇಲಿರ್ತವೆ ಕೆಳಗಿಂದ ಬಂದಾಗ. ಹಾಗಾಗಿ PUC ಮತ್ತು SSLCಯಲ್ಲಿ ಅತ್ಯಂತ ಕಳಪೆ ರಿಸಲ್ಟ್ ಇರೋದರಿಂದ ನಾವು ಏನಾದರೂ ಕೂಡ ಈ ಭಾಗದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ಇದರ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಒಟ್ಟಾರೆ ಫಲಿತಾಂಶವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಮಾಜದ ವತಿಯಿಂದ ಒಂದು ಸಣ್ಣ ಪ್ರಯತ್ನವಾಗಿ ಅಳಿಲು ಸೇವೆ ಅಂತ ಹೇಳ್ಬೋದು ಇದಕ್ಕೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಹೋದ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಈ ಒಂದು ಕಾರ್ಯ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಇವತ್ತಿನ ದಿನ ಜನಕ್ಕೆ ಹಣ ಮುಖ್ಯ ಆಗಿಲ್ಲ, ಶಿಕ್ಷಣ ಭಾಳ ಮುಖ್ಯ ಆಗಿದೆ. ಎಂಥ ಕಡು ಬಡವರಿರಲು ಕೂಡ ತಮ್ಮ ಮಕ್ಕಳನ್ನು ಒಂದು ಉನ್ನತ ಶಾಲೆಗಳಲ್ಲಿ ಓದಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ತಮಗೆಲ್ಲ ಗೊತ್ತಿರುವಂತೆ ಈ ಬೇಸಿಗೆ ಒಂದು ಶಿಬಿರಕ್ಕೆ 9th ಪಾಸ್ ಆದಂಥ ಮಕ್ಕಳಿಗೆ ಹಲವಾರು ಕಡೆ ಒಂದು ಟ್ಯೂಷನ್ಗೆ ಕಳಿಸ್ತಾರೆ ಮಕ್ಕಳನ್ನು ಈ ಸಮ್ಮರ್ ಕ್ಯಾಂಪಿಗೆ. ಎಲ್ಲ ಕಡೆಯೂ ಕೂಡ ನಮಗೆ ತಿಳಿದಿರುವಂತೆ ತಾಲೂಕಾ ಮಟ್ಟದಿಂದ ಹಿಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ತರಬೇತಿಗಳಲ್ಲಿ 30,000 ರಿಂದ 50,000 ರೂಪಾಯಿ ಈ ಒಂದು ಶಿಬಿರಕ್ಕೆ 45 ದಿನದ ಶಿಬಿರಕ್ಕೆ ಕಲೆಕ್ಟ್ ಮಾಡ್ತಾರೆ. ಆ ರೀತಿಯಲ್ಲಿ ಬೇರೆ ಬೇರೆ ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಅನುಕೂಲ ಆಗ್ತದೆ. ಇದರಿಂದ ನಾವು ಹೋದ ವರ್ಷ ಮಕ್ಕಳಿಂದ ಫೀಡ್ಬ್ಯಾಕ್ ತೊಗೊಂಡ್ವಿ. ಅಲ್ಲಿರ್ತಕ್ಕಂಥ ಮಕ್ಕಳು ಲಾಸ್ಟ್ ಕೊನೆಯ ದಿನ ಕಣ್ಣೀರು ತೆಗೆದ್ರು. ಯಾಕಂತಂದರೆ ನಮಗೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ಈ ಅವಕಾಶ ಇಲ್ಲದೇ ಇದರಿಂದ ನಾವೆಲ್ಲೂ ಟ್ಯೂಷನ್ಗೆ ಹೋಗೋಕೆ ಆಗ್ತಿರಲಿಲ್ಲ, ಭಾಳ ನಮಗೆ ಅನುಕೂಲ ಆಗಿದೆ ಅನ್ನುವಂಥ ಒಂದು ಫೀಡ್ಬ್ಯಾಕನ್ನು ಮಕ್ಕಳು ನಮಗೆ ಕೊಟ್ಟಿರೋದ್ರಿಂದ ನಾವು ಆ ಒಂದು ಮಾತುಗಳಿಂದ ಉತ್ಸುಕರಾಗಿ ಈ ಸಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕನ್ನುವಂಥ ದೃಷ್ಟಿಕೋನದಿಂದ ಎಲ್ಲ ಅನುಕೂಲಗಳನ್ನು ಮಾಡುವಂಥ ಉದ್ದೇಶದಿಂದ ಈಗಾಗಲೇ ನಾವು ಅದಕ್ಕೆ ಸ್ಥಳವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ 10 ಜನ ಶಿಕ್ಷಕರು ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ನುರಿತ ಶಿಕ್ಷಕರನ್ನು ನಾವು ಈಗಾಗಲೇ ಅನ್ವೇಷಣೆ ಮಾಡ್ತಾ ಇದ್ದೇವೆ. ಅತ್ಯಂತ ಉತ್ತಮವಾಗಿರುವಂಥ ಅನುಭವಿ ಒಂದು ಶಿಕ್ಷಕರನ್ನು ಈ ಒಂದು ತರಬೇತಿಗೆ ನೇಮಕ ಮಾಡ್ತಕ್ಕಂಥ ಉದ್ದೇಶ ನಮ್ಮದಾಗಿದೆ. ಇದು ಬೆಳಗ್ಗೆ 9:30 ರಿಂದ ಸಂಜೆ 4:30ವರೆಗೆ. ನಾವು ಕಳೆದ ಸಾಲಿನಲ್ಲಿ ಕೇವಲ ಬೆಳಗ್ಗೆ 9 ರಿಂದ 2 ಗಂಟೆವರೆಗೆ ಮಾತ್ರ ಇಟ್ಟಿದ್ದೀವಿ. ಮಕ್ಕಳೆಲ್ಲರೂ ಕೂಡ ಅಪೇಕ್ಷೆ ಪಟ್ಟರು, ಸರ್ ಇದು 2 ಗಂಟೆ ಮುಗಿಸ್ಬೇಡ್ರಿ, ಸಾಯಂಕಾಲದವರೆಗೆ ನಡೆಸ್ಬೇಕನ್ನುವಂಥ ಒಂದು ವಿಚಾರ ತಿಳಿಸಿದಾಗ ಈ ವರ್ಷ ಕೂಡ ನಾವೇನಂತಂದರೆ 9:30 ರಿಂದ 4:30ವರೆಗೆ ಈ ತರಬೇತಿಗಳು ಇರ್ತವೆ. ಮಧ್ಯದಲ್ಲಿ 1 ಅವರಿಗೆ ಮಾತ್ರ ಅವರಿಗೆ ಬ್ರೇಕ್ ಇರ್ತದೆ. ಹಾಗಾಗಿ 4:30ವರೆಗೆ ತರಗತಿಗಳನ್ನು ನಡೆಸೋದಕ್ಕೆ ಈ ತೀರ್ಮಾನ ಮಾಡಿದ್ದೇವೆ. ಈ ಒಂದು ತರಬೇತಿಯಿಂದ ಸಮಾಜದ ಎಲ್ಲ ಮಕ್ಕಳಿಗೂ ಕೂಡ ಭಾಳ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಸಮಾಜದ ಎಲ್ಲ ಗಣ್ಯರು ಇಲ್ಲಿ ಸೇರಿರ್ತಕ್ಕಂಥವ್ರು ಇರ್ಬೋದು, ನಮ್ಮ ಮಲ್ಲಿಕಾರ್ಜುನ ಗಣಕಲ್ ಅವರು ಇರ್ಬೋದು, ಮತ್ತು ಮಲ್ಲಿಕಾರ್ಜುನ ಡಾಕ್ಟ್ರು, ಮತ್ತು ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಹೆಸರನ್ನು ಅವ್ರು ಹೇಳಿದ್ದಾರೆ. ನಾವು ಎಲ್ಲರೂ ಹಿಂದೆ ಇರ್ತಕ್ಕಂಥ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಈ ಒಂದು ಇದರಲ್ಲಿ ಕೈ ಜೋಡಿಸಿ ಕಳೆದ ಒಂದು 2-3 ದಿನಗಳಿಂದ ಇದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮುಂದಿನ ಒಂದು ಪ್ರಾರಂಭ ಆಗುವವರೆಗೂ ಕೂಡ ನಮ್ಮ ಸಮಾಜದ ಇನ್ನೂ ಹಲವಾರು ಗಣ್ಯರು ಬರಬೇಕಾಯ್ತು ಈ ಸಭೆಗೆ. ಅವರೆಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ, ಕಾರಣಾಂತರಗಳಿಂದ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಸಕ್ಸಸ್ ಮಾಡೋದಕ್ಕೆ ಏನೇನು ಬೇಕು ಅವೆಲ್ಲ ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ಸ್ನೇಹಿತರು ಮತ್ತು ನಮ್ಮ ಸಮಾಜದ ಎಲ್ಲ ಗಣ್ಯರನ್ನು ಇಟ್ಕೊಂಡು ಇದನ್ನು ಸಕ್ಸಸ್ ಮಾಡ್ತಕ್ಕಂಥ ದೃಷ್ಟಿಕೋನದಿಂದ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ತಮಗೆಲ್ಲರಿಗೂ ಧನ್ಯವಾದ. ಅವ್ರಿಗೆ ಒಂದು ರೆಸಿಟ್ ಕೊಡ್ತೀವಿ, ಎಂಟ್ರಿ ಸ್ಪೇಸ್ ತೊಗೊಂಡು ಬುಕ್ಲೆಟ್ ಮಾಡಿದ್ದೀವಿ. ಈ ಸಾರಿ ಅದೇ ಆ ಒಂದು 200 ರೂಪಾಯಿದಲ್ಲಿ ನಾವು ಕಳೆದ ಸಾಲಿನಲ್ಲಿ ಮಕ್ಕಳಿಗೆ ನೋಟ್ಬುಕ್ಗಳನ್ನು ಮತ್ತು ಪೆನ್ನನ್ನು ಕೊಟ್ಟಿದ್ವಿ. ಅದೇ ಅಮೌಂಟಲ್ಲಿ ಎಂಟ್ರೆನ್ಸ್ ಫೀಸ್ ಮಾಡಿದ್ರು ಕೂಡ ಅದೇ ಅಮೌಂಟಲ್ಲಿ ನಾವು ಅವರಿಗೆ ಆ ಉಚಿತ ನೋಟ್ಬುಕ್ಗಳನ್ನು ಪೆನ್ಗಳನ್ನು ಕೊಟ್ಟಿದ್ದೀವಿ. ಈ ಸಾರಿ ನಾವು ಅಂದ್ಕೊಂಡಿದ್ವಿ ಕನಿಷ್ಠ ಒಂದು, ಯಾಕಂದರೆ ಒಂದು 500 ರೂಪಾಯಿ ಆದರೂ ಎಂಟ್ರೆನ್ಸ್ ಫೀಸ್ ಮಾಡಬೇಕು. ಯಾಕಂದರೆ ಬೇರೆ ಕಡೆ ಎಲ್ಲ ಹೋದರೂ ಕೂಡ 10,000 20,000 ಕೊಟ್ಟು ಹೋಗ್ತಾರೆ. ಇಲ್ಲೇ ಲೋಕಲ್ ಇರ್ತಕ್ಕಂಥ ತಾಲೂಕಿನ ಮಕ್ಕಳಿಗೆ ಒಂದು 500 ರೂಪಾಯಿ ಫೀಸ್ ಇದ್ದರೆ ಅದಕ್ಕೆ ಬದ್ಧತೆ ಇರ್ತದೆ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಅಂದ್ಕೊಂಡಿದ್ದೇವೆ. ಇನ್ನೂ ತೀರ್ಮಾನ ಆಗಬೇಕಾಗಿದೆ. ಸುಮಾರು 500 ರೂಪಾಯಿ ಕನಿಷ್ಠ ಒಂದು ಫೀಸ್ ಕೊಡೋದಕ್ಕೆ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ನಾವು 500 ರೂಪಾಯಿ ಅಂತೇಳಿ ಅಂದ್ಕೊಂಡಿದ್ದೀವಿ. ಏನು ಸರ್ ಅಧ್ಯಕ್ಷರೇ? ಮತ್ತೇನು ಉದ್ದೇಶ ಇಷ್ಟೇ, ಮಾಧ್ಯಮ ಮಿತ್ರರ ಮುಖಾಂತರ ಒಂದು ಮಾನವೀಯ ಜನತೆಗೆ, ಮಾನವೀಯ ತಾಲೂಕಿನ ಜನತೆಗೆ ಒಂದು ಸಂದೇಶ ಏನಂದರೆ, ಕಳೆದ ಬಾರಿ ಅಖಿಲ ಭಾರತ ವೀರಶೈವ ಮಹಾಸಭಾ ಕಡೆಯಿಂದ ತಾಲೂಕಾ ಘಟಕದಿಂದ ಏನಂದರೆ ಒಂದು ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಅದು ಪ್ರತಿಫಲ ಕೊಟ್ಟಿತು. ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು, ಪಾಲಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದು ಮೆಚ್ಚುಗೆ ಪಾತ್ರವಾದಿದ್ದರಿಂದ ಇದನ್ನು ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಂತ, ಆಮೇಲೆ ಬೇರೆ ಬೇರೆ ಸಮಾಜದವರು ಎಲ್ಲರನ್ನ ನೀವು ಕಲಿಸ್ಕೊಂಡು ಮಾಡಿರಿ, ಇನ್ನೂ ಒಳ್ಳೆಯದಾಗತ್ತೆ ಅಂತ ಒಂದು ಅಭಿಪ್ರಾಯ ಕೊಟ್ಟಿದ್ರು. ಈ ಸಾರಿ ನಮ್ಮ ಸಮಾಜದ ಬಾಂಧವರೆಲ್ಲ ಸೇರಿ ಇದು ಒಂದೇ ಸಮಾಜಕ್ಕೆ ಸೀಮಿತ ಆಗೋದು ಬೇಡ, ಎಲ್ಲ ವಿದ್ಯಾರ್ಥಿಗಳಂದರೆ ಎಲ್ಲರೂ ಒಂದೇ, ಎಲ್ಲರಿಗೂ ಇದರ ಸದುಪಯೋಗ ಆಗಲಿ ಅನ್ನೋ ಒಂದು ಕಾರಣದಿಂದ ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೆ ಈ ಬೇಸಿಗೆ ಶಿಬಿರನ ಆಯೋಜನೆ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ.
ಇನ್ನು ಸಮಾಜದ ವತಿಯಿಂದ ಸ್ವಂತ ಕಟ್ಟಡ ಇಲ್ಲ. ಆದರೂ ಕೂಡ ಈ ಪ್ರಯತ್ನ ಅನ್ನೋದು ತುಂಬ ಮಾದರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಟೈಮ್ನಲ್ಲಿ ಯಾರೂ ರಿಸ್ಕ್ ತೊಗೊಂಡು ಮಾಡೋಕ್ಕೆ ತಯಾರಿರೋದಿಲ್ಲ. ಈ ನುರಿತ ಶಿಕ್ಷಕರನ್ನು ತಂದು ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ 2 ತಿಂಗಳ ಕಾಲ ಸತತ ಬೆಳಗ್ಗೆ 9ರಿಂದ 4 ತನಕ ಅವ್ರಿಗೆ ಉಪನ್ಯಾಸ ಮಾಡೋದಾಗಿರ್ಬೋದು, ಅವ್ರ ಕಾಳಜಿ ವಹಿಸೋದಾಗಿರ್ಬೋದು, ಎಲ್ಲನೂ ಮಾಡ್ತಾರೆ. ಇಂಥ ಒಂದು ಈ ಕಾರ್ಯಕ್ರಮ ಎಲ್ಲರಿಗೆ ಮುಟ್ಟುವಂಥ ಕೆಲಸ ತಮ್ಮ ಮುಖಾಂತರ ಆಗಲಿ ಅನ್ನುತ್ತಾ ಈ ಸಮಾಜದ ಬಂಧುಗಳು ಏನು ಕಾರ್ಯಕ್ರಮ ಆಯೋಜನೆ ಮಾಡಿ ಇಂಥ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ, ಈ ಒಂದು ಮಾನವಿ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸುವಂಥ ವಿಷಯ. ಅದಕ್ಕಾಗಿ ತಮ್ಮ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಅದು ಪ್ರಚಾರ ಆಗಲಿ. ಜೊತೆಗೆ ಏನಂತಂದರೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ಹೇಳ್ಯಾರೆ. ಯಾಕಂದರೆ 100 ಇದ್ದದ್ದನ್ನು 200ಕ್ಕೆ ತಂದಾರೆ. ಬರೋ ದಿನಗಳಿಗೆ 500ಕ್ಕೆ ತರ್ಬೋದು. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಇದು ನಿರಂತರವಾಗಿ ಮುಂದುವರಿತದೆ. ಅದಕ್ಕೆ ನಿಮ್ಮ ಸಹಕಾರ ಕೂಡ ಇಲ್ಲ ಅಂತ ಹೇಳ್ತಾ ಈ 2 ಮಾತುಗಳಿಗೆ ನಾನು ಮುಕ್ತಾಯ ಮಾಡ್ತೀನಿ. ಎಲ್ಲ ನನ್ನ ಸಮಾಜದ ಬಂಧುಗಳೇ, ಲಾಸ್ಟ್ ಇಯರ್ ಕೂಡ ನಮ್ಮ ಮಾನ್ವಿ ತಾಲೂಕು ಸಮಾಜದ ವತಿಯಿಂದ ಬೇಸಿಗೆ ಶಿಬಿರ ಅಂದರೆ 9th ಪಾಸಾಗಿ SLC ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಬಿರವನ್ನು ನಡೆಸಿಕೊಟ್ಟಿತ್ತು. ಈ ಸಾರಿ ಕೂಡ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಈ ಸಾಲ ಕೂಡ ನಾವು ಉಚಿತ ಶಿಬಿರವನ್ನು ನಡೆಸೋಣ ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಲ್ಲರೂ ಸೇರಿ. ಹೀಗಾಗಿ ನಾವು ಇದಾದ ನಂತರ ಎಲ್ಲ ಸಮಾಜದ ಮುಖಂಡರು ನಿರ್ಧಾರ ಮಾಡ್ತೀವಿ ಎಷ್ಟು ಜನನ್ನ ಸೇರಿಸ್ಬೇಕು. ನಮ್ಮ ಉದ್ದೇಶ ಏನಾದಂದ್ರೆ ಸಾಕಷ್ಟು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಭಾಳ ಜನ ಎಷ್ಟು ಜನ ಬರ್ತಾರೋ ನೋಡೋಣ ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಆದ. ನಾವು ಎಲ್ಲ ಸಮಾಜದ ಮುಖಂಡರು ಕೂಡ ಒಂದು ಸಾರಿ ಡಿಸ್ಕಸ್ ಮಾಡಿ ಅವ್ರು ಕೂಡ ಚರ್ಚೆ ಮಾಡಿ ಎಲ್ಲ ಯಾವ್ಯಾವ ಜಾಗ, ಒಂದು ಜಾಗ ಇಲ್ಲಕ್ಕೆಲ್ಲ 2 ಜಾಗದಲ್ಲಿ ಬಡವನ ಅನುಕೂಲತೆ ಅಂದರೆ 2 ಜಾಗಗಳಲ್ಲಿ ಕೂಡ ನಾವು ಈ ಉಚಿತ ಶಿಬಿರವನ್ನು ನಡೆಸಬೇಕಂತಕ್ಕಂಥದ್ದು ನನ್ನ ಮನದಾಳದ ಮಾತು. ನೋಡೋಣ, ಸಮಾಜದವ್ರ ಜೊತೆ ನಾವೆಲ್ಲರೂ ಕುಂತ್ಕೊಂಡು ಡಿಸ್ಕಸ್ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ.